ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 8ನೇ ವಾರದ ಕತೆ ಕಿಚ್ಚನ್ ಜೊತೆ ಪಂಚಾಯತಿ ಶುರುವಾಗಿದೆ. ಈ ಪಂಚಾಯತಿಯಲ್ಲಿ ತುಂಬಾ ಪ್ರಮುಖ ವಿಷಯಗಳಿದಾವೆ, ಅದರ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ ಯಾರ್ಯಾರು ಯಾವ್ಯಾವ ಆರ್ಡರ್ ಅಲ್ಲಿ ಸೇವ್ ಆದ್ರು ಅಂತ ತಗೊಳ್ಳೋಣ. ಅದಾದ್ಮೇಲೆ ಇಲ್ಲಿ ಮುಖ್ಯವಾಗಿ 10 ಜನ ನಾಮಿನೇಟ್ ಆಗಿದ್ದಾರೆ. ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು ಸೇವ್ ಆಗಿದ್ದಾರೆ, ಯಾರು ಸೇವ್ ಆಗಿಲ್ಲ ಅಂತ ತುಂಬಾ ಕುತೂಹಲ ಇರುತ್ತೆ. ಮತ್ತೆ ಇವತ್ತು ಯಾರು ಸೇವ್ ಆದ್ರು, ಯಾವ ಆರ್ಡರ್ ಅಲ್ಲಿ ಸೇವ್ ಅಂತೆಲ್ಲ ಮಾತಾಡೋಣ. ಅದಾದ್ಮೇಲೆ ಕಿಚ್ಚ ಸರ್ ಯಾರಿಗೆ ಸಖತ್ತ ಕ್ಲಾಸ್ ಇತ್ತು, ಅದು ಯಾವ ಕಾರಣಕ್ಕೆ ಅಂತೆಲ್ಲ ಮಾತಾಡೋಣ. ಅದಾದ್ಮೇಲೆ ಕಿಚ್ಚ ಚಪ್ಪಾಳೆ ಬಗ್ಗೆ ಇದಕ್ಕಿಂತ ಮುಂಚೆ ಒಂದು ವಿಡಿಯೋ ಬಂದಿತ್ತು, ಗೋಲ್ಡ್ ಸುರೇಶ ಮತ್ತು ಗೌತಮಿ ಯಾರು ಇಬ್ರಲ್ಲಿ ಯಾರು ಅಂತ. ಅದು ಕೂಡ ಚೇಂಜ್ ಆಗಿದೆ, ಸ್ಮಾಲ್ ಮಿಸ್ಟೇಕ್, ಕ್ಷಮೆ ಇರಲಿ. ಅದ್ರ ಬಗ್ಗೆ ಎಲ್ಲ ಮಾತಾಡೋಣ. ಟೋಟಲ್ ಆಗಿ ಇವತ್ತಿನ ಎಪಿಸೋಡ್ ಈ ರೀತಿ ಇರುತ್ತೆ ಅಂತೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ, ಮೊದಲೇದಾಗೆ ಕಿಚ್ಚ ಸರ್ ಕ್ಲಾಸ್ ತಗೊಂಡಿದ್ದಾರೆ ಅಂತ ಹೇಳಿದೆ. ಮುಂಚೆನೆ ನಾನು ಒಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋದಲ್ಲಿ ಹೇಳಿದ್ದೆ ಚೈತ್ರ ಅವರಿಗೆ ಮತ್ತು ಮಂಜಣ್ಣ ಅವರಿಗೆ ಸಖತ್ತ ಕ್ಲಾಸ್ ತಗೊಂಡಿದ್ದಾರೆ ಅಂತ ಹೇಳಿ. ಚೈತ್ರ ಅವರು ಬಂದ್ಬಿಟ್ಟು ಮೊನ್ನೆ ಶಿಶಿಲ್ ಹತ್ರ ಒಂದು ಇದು ಆದಾಗ ದ್ರೋಹ ಮಾಡಿ ಬೆನ್ನಿಗೆ ಚೂರಿ ಹಾಕಿದ್ರು ನೋಡು, ಆ ವಿಷಯ ತಗೊಂಡು. ಅದಾದ್ಮೇಲೆ ನಿನ್ನೆ ಎಪಿಸೋಡ್ ನೋಡಿರ್ತಾರ, ಚೈತ್ರ ಅವರಿಗೆ ಹುಷಾರಿಲ್ಲ, ಅವ್ರ ಆಸ್ಪತ್ರೆ ಕರ್ಕೊಂಡು ಹೋದಾಗ ಹೊರಗಡೆ ಇರೋ ವಿಷಯಗಳನ್ನ ತಗೊಂಡ್ಬಂದು ಇಲ್ಲಿ ಮನೆ ಮಂದಿ ಹತ್ರ ಎಲ್ಲ ಹೇಳಿದ್ದಾರೆ. ಇವ್ರು ಡೇಂಜರ್ ಇದಾರೆ, ಇವ್ರು ಕಮ್ಮಿ ಇದಾರೆ, ಇವ್ರು ಲೋ ಇದಾರೆ, ಇವ್ರು ಹೈ ಇದಾರೆ ಅಂತ ಹೇಳಲ್ಲ ಹೇಳ್ತಾ ಇದಾರೆ. ಅದೇ ಕಾರಣಕ್ಕೆ ಕಿಚ್ಚ ಸರ್ ಸಖತ್ತಾಗಿ ಹಾಕೊಂಡು ರೂಪ್ಸವ್ರೆ ಕ್ಲಾಸ್ ತಗೊಂಡಿದ್ದಾರೆ ಅಂತ ಹೇಳಿ ಮಾಹಿತಿ ಇದೆ. ನಮ್ಮ ಮಂಜಣ್ಣಗೆ ಉಸ್ತುವಾರಿ ವಿಷಯದಲ್ಲಿ ಸ್ವಲ್ಪ ಪಾಠ ಮಾಡಿದರೆ, ಮಂಜಣ್ಣಗೆ ಈ ರೀತಿ ಮಾಡಬಾರ್ದಂತ. ಇನ್ನು ಅದಾದ್ಮೇಲೆ ಇಲ್ಲಿ ಮುಖ್ಯವಾಗಿ ಯಾವ ಆರ್ಡರ್ ಸೇವ್ ಆಗಿದ್ದಾರೆ, ಯಾರು ಸೇವ್ ಆಗಿದ್ದಾರೆ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ. ಹೌದು, ಈ ವಾರದ ಕಿಚ್ಚ ಚಪ್ಪಾಳೆ ತಗೊಂಡಿರುವ ಗೋಲ್ಡ್ ಸುರೇಶ್ ಅವರು ಮೊದಲೇ ಸೇವ್ ಆಗಿದ್ದಾರೆ ಅಂತ ಒಂದು ಮಾಹಿತಿ ಇದೆ. ಯಾಕಂದ್ರೆ ಅವರು ಈ ವಾರ ಪೂರ್ತಿ ತುಂಬಾ ಚೆನ್ನಾಗಿ ಆಟ ಆಡಿದ್ರು. ಅದೇಗೆ ಮನೆ ಮಂದಿ ಎಲ್ಲ ಸೇರಿ ಉತ್ತಮ ಬೇರೆ ಕೊಟ್ಟಿದ್ರು. ಅದೇ ರೀತಿಯಾಗಿ ಈ ವಾರದ ಮೊದಲೇ ಒಂದು ಆರ್ಡರ್ ಅಲ್ಲಿ ಸೇವ್ ಆಗಿದ್ದು ನಮ್ಮ ಗೋಲ್ಡ್ ಸುರೇಶ್ ಅವರು. ಇನ್ನು ಸೆಕೆಂಡ್ ಅಲ್ಲಿ ಸೇವ್ ಆಗಿರೋದು ಮಾತ್ರ ನಮ್ಮ ಧನರಾಜ್ ಅವರು. ನಿನ್ನೆ ಮೋಕ್ಷತೆ ಮೇಲೆ ಸಖತ್ತಾಗಿ ರೇಗಿದ್ರು, ಅದೇ ಕಾರಣ ಇಟ್ಕೊಂಡು ಸೇವ್ ಮಾಡ್ಬಿಟ್ರ ಅಂತೆಲ್ಲ ಅನ್ಸುತ್ತೆ, ಗೊತ್ತಿಲ್ಲ. ಬಟ್ ಧನರಾಜ್ ಅವರು ಗುಡ್ ಕಂಟೆಸ್ಟೆಂಟ್ ಹೇಳ್ಬೋದು. ನಮ್ಮ ಧನರಾಜ್ ಅವರು ಒಳ್ಳೆ ಕಾಮಿಡಿ ಮಾಡ್ತಾರೆ. ನಿನ್ನೆ ತುಂಬಾ ಎಮೋಷನ್ ಆಗಿದ್ರು, ಯಾಕಂದ್ರೆ ಮೋಕ್ಷತ್ ಅವರು ಡಾಮಿನೇಟ್ ಮಾಡ್ತಾರೆ ಅಂತೇಳಿ ಆ ವಿಷಯಕ್ಕೆ ತುಂಬಾ ಅಗ್ರೆಸಿವ್ ಕೂಡ ಆಗಿದ್ರು. ಅದು ಮತ್ತೆ ಇವತ್ತಿನ ಒಂದು ಎಪಿಸೋಡ್ ಅಲ್ಲಿ 2ನೇ ಸ್ಥಾನದಲ್ಲಿ ನಮ್ಮ ಧನರಾಜ್ ಅವರು ಸೇವ್ ಆಗಿದ್ದಾರೆ. ಇನ್ನು 3ನೇ ಸ್ಥಾನದಲ್ಲಿ ಬಂದ್ಬಿಟ್ಟು ಅವರಿಬ್ಬರು ಜಗಳಾಡಿದ್ರು, ಮೋಕ್ಷತ ಮತ್ತು ಧನರಾಜ್ ಅವರು. 3ನೇ ಸ್ಥಾನದಲ್ಲಿ ಮೋಕ್ಷತ ಅವರು ಸೇವ್ ಆಗಿದ್ದಾರೆ. ಇವತ್ತಿನ ಎಪಿಸೋಡ್ ಅಲ್ಲಿ ಹೈಲೈಟ್ ಅಂದ್ರೆ ಸೇವ್ ಆಗಿರೋದು ಕಿಚ್ಚನ ಚಪ್ಪಾಳೆ ಕ್ಲಾಸ್ ತಗೊಂಡಿರೋದು. ಮೊದಲನೇದಾಗಿ ಸೇವ್ ಆಗಿದ್ದು ಗೋಲ್ಡ್ ಸುರೇಶ್, ಸೆಕೆಂಡ್ ಸೇವ್ ಆಗಿದ್ದು ಧನರಾಜು, ಥರ್ಡ್ ಸೇವ್ ಆಗಿದ್ದು ನಮ್ಮ ಮೋಕ್ಷತ್ ಅವರು. ಅದಾದ್ಮೇಲೆ ಚಪ್ಪಾಳೆ ಕೊಟ್ಟಿದ್ದು ಮಾತ್ರ ಗೋಲ್ಡ್ ಸುರೇಶ್ ಅವರಿಗೆ ಕಿಚ್ಚನ ಚಪ್ಪಾಳೆ. ಅದು ಬಂದ್ಬಿಟ್ಟು ಕ್ಲಾಸ್ ತಗೊಂಡಿದ್ದು ಮಂಜಣ್ಣಗೆ, ಚೈತ್ರೆಗೆ. ಓವರ್ ಆಲ್ ಆಗಿ ಇವತ್ತಿನ ಎಪಿಸೋಡ್ ಈ ರೀತಿ ಇರುತ್ತೆ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.